ಯಾಕೆ ಟೆನ್ಷನ್ ಒಂದೇ ಚೇಂಜ್ ಒಂದೇ ಚೇಂಜ್ ಗ್ಯಾಪ್ ಬಿಡಿ. You are ready? Friends, the new leader of Bharatiya Janata Party Legislative Party will be elected on 3rd August around 11 AM. मित्रों, भारतीय जनता पार्टी की विधायक दल की नई नेता 3 अगस्त 11 बजे यही निर्वाचन होगा। पार्टी के राष्ट्रीय नेतृत्व यहां के सारे प्रमुख नेताओं से बातचीत करके आज दिल्ली गई है और नई नेता का चुनाव, द न्यू लीडर विल बी इलेक्टेड on 3rd August in Bangalore. Thank you. Who is the chief minister? Sir. ಓಕೆ, ಇಷ್ಟೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ಮಾತನಾಡಿದ್ರು. ಏನು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯ ಆಯ್ಕೆ ಆಗಸ್ಟ್ 3ರಂದು ಬೆಳಗ್ಗೆ 11 ಗಂಟೆಗೆ ಆಗಲಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇಷ್ಟೊತ್ತು ಅಶೋಕ ಹೋಟೆಲ್ನಲ್ಲಿ ಒಂದು ಸಭೆ ನಡೀತು. ಶಾಸಕರು, ಸಂಸದರು ಒಂದು ಸಭೆಯನ್ನು ನಡೆಸಿದ್ರು. ಈಗ ಸಿಟಿ ರವಿ ಅವರು ಮಾತನಾಡ್ತಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಚರ್ಚೆ ಮುಂದುವರೆದಿದೆ. ಇವತ್ತಷ್ಟೇ ಮುಖ್ಯಮಂತ್ರಿಗಳಾಗಿ ಆಗಿದ್ದಂತೆ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಸಲ್ಲಿಸಿರೋದ್ರಿಂದ ಒಮ್ಮತದ ಆಯ್ಕೆಗೆ ಸಂಬಂಧಿಸಿದಂತೆ ಚರ್ಚೆ ಮುಂದುವರೆದಿದೆ. ಆಗಸ್ಟ್ 3ನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆ ಮತ್ತು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಸರ್, ಒಮ್ಮತದ ಆಯ್ಕೆ ಅಂದ್ರಲ್ಲ, ರೇಸಲ್ಲಿ ಎಷ್ಟು ಜನ ಇದ್ದಾರೆ? ಅದೆಲ್ಲವನ್ನು ಈಗ ಚರ್ಚೆಗೆ ಹೇಳೋದಿಲ್ಲ. ಆದರೆ ಎಲ್ಲವನ್ನು ಸಹಮತದ ಒಮ್ಮತದ ಆಯ್ಕೆಯ ಮೂಲಕ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನ ನಡೀತಾ ಇದೆ. ಚರ್ಚೆ ಸಹಮತ ಮೂಡಿಸ್ತಕ್ಕಂಥ ಕೆಲಸ ಇಲ್ಲಿಯೇ ಆಗ್ತದೆ. ಹೇಗ್ ಬೇಕಾದ್ರೂ ಆಗ್ಬೋದು. ಇಷ್ಟೊತ್ತು ಸಿಟಿ ರವಿ ಅವರು ಮಾತನಾಡಿದ್ರು. ಅವ್ರು ಹೇಳಿದ್ದು ಕೂಡ ಏನಂದ್ರೆ ಆಗಸ್ಟ್ 3ರಂದು ಒಂದು ಶಾಸಕಾಂಗ ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ. ಯಾಕಂದ್ರೆ ಈಗಾಗಲೇ ಭಿನ್ನಮತ ಇರೋದ್ರಿಂದ ಒಮ್ಮತದ ಆಯ್ಕೆಗೋಸ್ಕರ ಆಗಸ್ಟ್ 3ನೇ ತಾರೀಕು ಮುಂದಿನ ಸಿಎಂ ಯಾರು ಅನ್ನೋದು ನಿರ್ಧಾರವಾಗುತ್ತೆ ಎಂಬ ಮಾತನ್ನ ಈಗ ತಿಳಿಸಿದ್ರು. ಅಂತೂ ಇಂತೂ ಭಂಡತನ ಬಿಟ್ಟು ಸಿಎಂ ಯಡಿಯೂರಪ್ಪ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಯಡಿಯೂರಪ್ಪ ತಮ್ಮ ದಂಡಿನೊಂದಿಗೆ ರಾಜಭವನಕ್ಕೆ ತೆರಳಿದ್ರು. ರಾಜೀನಾಮೆ ಬಳಿಕ ತಾವು ನಡೆದು ಬಂದ ದಾರಿ ಮತ್ತು ಸಾಧನೆ ಬಗ್ಗೆನೂ ದೊಡ್ಡ ಟಿಪ್ಪಣಿಯನ್ನೇ ನೀಡಿದ್ರು ಯಡಿಯೂರಪ್ಪ. ಇವತ್ತು ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ಹೌದು, ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಈಗ ಮಾಜಿ ಸಿಎಂ. 3 ವರ್ಷ 2 ತಿಂಗಳು ಸಿಎಂ ಆಗಿ ಮೆರೆದ ಯಡಿಯೂರಪ್ಪ ಹಗರಣಗಳ ರಗಳೆಗಳೊಂದಿಗೆ ಮಾಜಿ ಸಿಎಂ ಆಗಿದ್ದಾರೆ. 60ಕ್ಕೂ ಹೆಚ್ಚು ತಮ್ಮ ಬೆಂಬಲಿಗ ಶಾಸಕರು, ಸಂಸದರು ಹಾಗೂ 100 ಸಂಖ್ಯೆಯ ಬೆಂಬಲಿಗರೊಂದಿಗೆ ಕಾಲ್ನಡಿಗೆಯಲ್ಲಿ ರಾಜಭವನಕ್ಕೆ ತೆರಳಿದ ಯಡಿಯೂರಪ್ಪ ಅಂತಿಮವಾಗಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ. ಬಳಿಕ ರಾಜಕೀಯದಲ್ಲಿ ನಡೆದು ಬಂದ ಹಾದಿಯನ್ನ ವಿವರಿಸಿದರು. ಶಿಕಾರಿಪುರದಲ್ಲಿ ಒಬ್ಬ ಸಾಮಾನ್ಯ ಪುರಸಭಾ ಸದಸ್ಯನಾಗಿ, ಅಧ್ಯಕ್ಷನಾಗಿ, 5-6 ಬಾರಿ MLA ಆಗಿ, ಪ್ರತಿಪಕ್ಷದ ನಾಯಕನಾಗಿ
ಉಪಮುಖ್ಯಮಂತ್ರಿಯಾಗಿ 3 ವರ್ಷ 2 ತಿಂಗಳು ಸೇವೆ ಮಾಡುವಂತ ಸೌಭಾಗ್ಯ ಕನ್ನಡ ನಾಡಿನ ಜನತೆ ನನಗೆ ಕೊಟ್ಟಿದೆ. ಮಧ್ಯಾಹ್ನ 2:15ಗೆ ಯಡಿಯೂರಪ್ಪ ರಾಜೀನಾಮೆಗೆ ಮುಹೂರ್ತ ನಿಗದಿಯಾಗಿತ್ತು. ಆದರೆ ವಿಳಂಬ ನೀತಿ ಅನುಸರಿಸಿದ ಯಡಿಯೂರಪ್ಪ ಸಿಎಂ ಅಭ್ಯರ್ಥಿಯನ್ನ ಘೋಷಿಸುವಂತೆ ವರಿಷ್ಠರ ಮೇಲೆ ಒತ್ತಡ ತಂತ್ರ ಹೇರಿದ್ರು. ಆದರೆ ಕ್ಷಣಕ್ಕೂ ಹೆಚ್ಚುತ್ತಾ ಇದ್ದ ಒತ್ತಡಕ್ಕೆ ಮಣಿದ ಯಡಿಯೂರಪ್ಪ 1 ಗಂಟೆ ತಡವಾಗಿ ಮನೆಯಿಂದ ಹೊರಬಂದರು. ಬೆಂಬಲಿಗರೊಂದಿಗೆ ತೆರಳಿ ರಾಜೀನಾಮೆ ಸಲ್ಲಿಸಿದರು. ಇದಕ್ಕೂ ಮೊದಲು ಬೆಳಗ್ಗೆ ಯಡಿಯೂರಪ್ಪ ಬಲಿಜ ಜನಾಂಗ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಯಡಿಯೂರಪ್ಪ ಭಾವೋದ್ವೇಗಕ್ಕೊಳಗಾದಂತೆ ಕಂಡುಬಂದರು. ತಮ್ಮ ರಾಜೀನಾಮೆ ಸಲ್ಲಿಸುವ ಹಾಗೂ ಮುಂದೆ ರಾಜ್ಯ ಪ್ರವಾಸ ಕೈಗೊಳ್ಳುವ ಬಗ್ಗೆ ಮಾತನಾಡಿದರು. ನಾಳೆಯಿಂದ ಹೊರಡ್ತೇನೆ ರಾಜ್ಯದಲ್ಲಿ. ಒಂಥರ ನನಗೆ ಕೈ ಕಟ್ಟದಂಗಾಗಿತ್ತು, ಕಾಲು ಕಟ್ಟದಂಗಾಗಿತ್ತು. 3 ದಿನಗಳಿಂದ ಮನೆಯೊಳಗೆ ಸೇರಿಕೊಂಡೇ ವರಿಷ್ಠರನ್ನ ಅಕ್ಷರಶಃ ಬುಗುರಿಯಾಡಿಸಿದ್ರು ಯಡಿಯೂರಪ್ಪ. ಮೊದಲು ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಅಂದಿದ್ದ ಯಡಿಯೂರಪ್ಪ ನಂತರ ಚೌಕಾಶಿ ವ್ಯಾಪಾರಕ್ಕಿಳಿದ್ರು. ತಾವು ಹೇಳಿದ ಅಭ್ಯರ್ಥಿಯೇ ಸಿಎಂ ಆಗಬೇಕು, ನಾನೇ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಪಟ್ಟು ಹಿಡಿದ್ರು. ಆದರೆ ವರಿಷ್ಠರು ತಮ್ಮ ಪಟ್ಟುಗಳಿಗೆ ಬಗ್ಗೋದಿಲ್ಲ ಅಂತ ಗೊತ್ತಾದ ಮೇಲೆ ಯಡಿಯೂರಪ್ಪ ಸಾಫ್ಟ್ ಆದರು. ರಾಜೀನಾಮೆ ಕೊಡಲು ಒಪ್ಪಿದ್ರು. ಹಗರಣಗಳ ಕೆಸರು ಮೆತ್ತಿಕೊಂಡೇ ಯಡಿಯೂರಪ್ಪ ಮಾಜಿಯಾಗಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಯಡಿಯೂರಪ್ಪ ಯುಗ ಅಂತ್ಯವಾಗಿದೆ. ಹೋರಾಟದಿಂದ ಸಿಎಂ ಗಾದಿಗೇರಿದ ವ್ಯಕ್ತಿ ಭ್ರಷ್ಟಾಚಾರ ಆರೋಪದೊಂದಿಗೆ ಮಾಜಿಯಾಗಿದ್ದು ವಿಪರ್ಯಾಸವೇ ಸರಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಕುತೂಹಲ ರಾಜ್ಯದ ಜನತೆಯಲ್ಲಿ ಮೂಡಿದೆ. ಮುಂದಿನ ಸಿಎಂ ಯಾರು ಅನ್ನೋದ್ರ ಬಗ್ಗೆ ಅಶೋಕ ಹೋಟೆಲ್ನಲ್ಲಿ ಶಾಸಕಾಂಗ ಸಭೆ ನಡೆಯಬೇಕಿತ್ತು. ಆದರೆ ಸಭೆ ರದ್ದಾಗಿದೆ. ಹಾಗಾಗಿ ನೂತನ ಆಯ್ಕೆ ಮತ್ತಷ್ಟು ಕಗ್ಗಂಟಾಗಿದೆ. ವರಿಷ್ಠರ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ್ರೂ ಯಾವುದೇ ನಿರ್ಧಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಬುಧವಾರ ಶಾಸಕಾಂಗ ಸಭೆ ನಡೆಯಲಿದೆ. ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಕುರಿತಾಗಿ ಆಂತರಿಕ ಕಲಹ ಮುಗಿಲು ಮುಟ್ಟಿದೆ ಎಂದು ಕೇಂದ್ರ ಕಾರ್ಪೊರೇಟ್ ಸಚಿವ ವೀರಪ್ಪ ಮೊಯ್ಲಿ ತಿಳಿಸಿದ್ದಾರೆ. ಹೆಬ್ಬಗೋಡಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಬದಲಾವಣೆಯಾದರೂ ಭ್ರಷ್ಟಾಚಾರದಲ್ಲಿ ಬದಲಾವಣೆಯಾಗೋದಿಲ್ಲ ಎಂದು ಮಾರ್ಮಿಕವಾಗಿ ನುಡಿದರು. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿನ ಪ್ರತಿಯೊಂದು ಬೆಳವಣಿಗೆಗಳನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಎಂದರು. ಯಡಿಯೂರಪ್ಪನವರು ಹೋಗ್ತಾರೆ ಅಥವಾ ಬೇರೆ ಮಂತ್ರಿಗಳು ಹೋದ್ರು, ಆದರೂ ಕೂಡ ಅವರು ಮಾಡಿದಂಥ ಪಾಪ ಇದೆಲ್ಲ ಅದನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯವನ್ನು, ಕರ್ನಾಟಕ ಜನರಿಗೆ ಆಡಳಿತವನ್ನು ಕೊಡತಕ್ಕಂಥ ಒಂದು ಅಧಿಕಾರವನ್ನೇ ಕಳ್ಕೊಂಡು, ಆದ್ದರಿಂದ ಇದೇನೋ ಇವತ್ತು ನಾಳೆ ಒಂದು ಪ್ಯಾಚಪ್ ಮಾಡಿ ಮತ್ತೊಬ್ಬ ನಾಯಕರಿಗೆ ಕೊಡ್ಬೋದು, ಅವರಲ್ಲಿ ಅಧಿಕಾರ ಹಂಚುವ ಕೆಲಸ ಆಗ್ಬೋದು ಹೊರತು ರಾಜ್ಯಕ್ಕೆ ಉತ್ತಮ ಆಡಳಿತವನ್ನು ಕೊಡತಕ್ಕಂಥ ಒಂದು ಯೋಗ್ಯತೆ, ಹಕ್ಕು ಈ ಬಿಜೆಪಿಗೆ ಇಲ್ವೇ. ಇನ್ನು ಯಡಿಯೂರಪ್ಪ ರಾಜೀನಾಮೆ ಬಗ್ಗೆ ಬೆಂಗಳೂರು ಜನ ಏನಂತಾರೆ ನೋಡೋಣ ಬನ್ನಿ. ಯಾವತ್ತು ಸಿಎಂ ಅಧಿಕಾರಕ್ಕೆ ತಗೊಂಡ್ರು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಇವರು ಹಗರಣ ಕೇಳೋದೇ ಆಯಿತು. ಕರಪ್ಷನನ್ನು ಇವರು ಇನ್ಕ್ರೀಸ್ ಮಾಡಬೇಕು ಅನ್ನೋ ಥರದಲ್ಲೇ ಇವರು ನಡೀತಿದೆ ಎಲ್ಲ ಇದರಲ್ಲಿ ಸಮಾಜದಲ್ಲಿ. ಇದನ್ನು ಯಾವ ಥರ ತಡೆಗಟ್ಟಬೇಕು ನಾವು ಏನು ಅನ್ನೋದೇ ಮೈಂಡಿಗೆ ಬರಲ್ಲ, ಆ ಥರ ಆಗ್ಬಿಟ್ಟಿದೆ. ಕನ್ಫ್ಯೂಸ್ ಜನಕ್ಕೆ. ನೆಕ್ಸ್ಟ್ ಯಾರಿಗೆ ಓಟ್ ಹಾಕಬೇಕು, ಈಗ ಬೇರೆ ಬೇರೆ ಪಕ್ಷಗಳು ಇದ್ದಾವೆ, ಅವ್ರ ಬಗ್ಗೆನೂ ರಾಂಗ್ ಇನ್ಫಾರ್ಮೇಷನ್ ಹೋಗಿದೆ. ನಮ್ಮ ಕರ್ನಾಟಕಕ್ಕೆ ಭಾಳ ಅನ್ಯಾಯ ಮಾಡೋರೆ, ಮತ್ತು ಈ ರಾಜಕಾರಣಿಗಳು ಭಾಳ ಗಣಿಧಣಿಗಳು ಮತ್ತು ಈ ಭ್ರಷ್ಟಾಚಾರವನ್ನು ತೋರಿಸ್ಬೇಕು ಅಂತ ಕಳಿಸೋರೆ. ನಮ್ಮ ಮುಂದಿನ ಮುಖ್ಯಮಂತ್ರಿ ಅನಂತಕುಮಾರ್ ಆದರೆ ನಮಗೆ ಒಳ್ಳೆಯದು ಮೇಡಮ್. ಅವರು ಉತ್ತಮ ಒಂದು ಆಡಳಿತವನ್ನು ನಡೆಸಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಷ್ಟೇ ಒಂದು ಆಪಾದನೆ ಅವ್ರ ಮೇಲೆ ಇರುವಾಗ ಅದನ್ನು ಅವರು ನೈತಿಕ ಹೊಣೆ ಹೊತ್ತು ಕೊಡಬೇಕಾಗಿತ್ತು. ನಮ್ಮ ಪ್ರಕಾರ ನೋಡಿದಂದ್ರೆ ನೈತಿಕ ಹೊಣೆ ಹೊತ್ತು ಕೊಡಬೇಕಾಗಿತ್ತು. ಅವರು ತಡವಾದ್ರೂ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರು ರಾಜೀನಾಮೆ ಕೊಡಿ ಅಂದರು, ಕೊಟ್ಟಿದ್ರೆ ತುಂಬ ಮರ್ಯಾದೆ ಇರ್ತಿತ್ತು ಅವ್ರಿಗೆ. ಈಗ ಯಾಕಂದರೆ 3 ದಿವಸ ಈಗ ಆಷಾಢ, ಅಮಾವಾಸ್ಯೆ, ಹುಣ್ಣಿಮೆ, ನಾವೇನು ಅವ್ರನ್ನ ಅಮಾವಾಸ್ಯೆ ಹುಣ್ಣಿಮೆಲೆ ನಾವು ಆಯ್ಕೆ ಮಾಡಿರಲಿಲ್ಲ. ಒಂದು ರಿಪೋರ್ಟ್ ಕೊಟ್ಟುಬಿಟ್ರೆ ಅದನ್ನು ಸ್ಟಡಿ ಮಾಡದೆ ಮಾತಾಡಬಾರ್ದು. ಈಗ ಬಂದಂಥ ಹೈಕಮಾಂಡ್ ಅವರಿಗೆ ಆ ರಿಪೋರ್ಟಲ್ಲಿ ಹೆಗ್ಗಡೆ ಅವರು ಕೊಟ್ಟಂಥ ರಿಪೋರ್ಟ್ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈಶ್ವರಪ್ಪನವರು ಮತ್ತು ಜಗದೀಶ್ ಶೆಟ್ಟರು ಒಳ್ಳೆಯವರೇ, ಆದರೆ ಅವರವರ ಒಳ್ಳೆಯ ಕೆಲಸವನ್ನು ಇನ್ನೂ ಪ್ರೂವ್ ಮಾಡಿಲ್ಲ.